ಅಧ್ಯಯನ. ರಾಜಕೀಯದಲ್ಲಿಯೂ ಹಾಗೆಯೇ. ಅವರು ಗ್ರೀಕ್ ತಾತ್ವಿಕ ಅರಿಸ್ಟಾಟಲ್ನ ಗ್ರಂಥಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿದ್ದಾರೆಂಬುದು ಆ ಗ್ರಂಥಗಳಲ್ಲಿ ಮಾಡಿಕೊಂಡಿದ್ದ ಗುರುತು ಸಂಕೇತ ಟಿಪ್ಪಣಿಗಳಿಂದ ತಿಳಿದುಬರುತ್ತದೆ. ಮತ್ತು ಅವರು ತಮ್ಮ ಕಾಲದಲ್ಲಿ ಇಂಗ್ಲೆಂಡಿನ ರಾಜ್ಯ ಸುಧಾರಕರಾಗಿದ್ದವರ ರಾಜ್ಯ ನಿಪುಣರ ಗ್ರಂಥಗಳನ್ನು ಪರೀಕ್ಷಿಸಿದ್ದರು. ಜಾನ್ ಸ್ಟುವರ್ಟ್ ಮಿಲ್ ತತ್ವಜ್ಞನ ಉಪನ್ಯಾಸಗಳಂತೂ ಅವರಿಗೆ ತುಂಬ ಇಷ್ಟವಾಗಿದ್ದವು ಎಂದು ತೋರುತ್ತದೆ. ಮಿಲ್ ತತ್ವಜ್ಞನು ಬರೆದ ಪ್ರಜಾಪ್ರತಿನಿಧಿ ರಾಜ್ಯ, ರೆಪ್ರೆಸೆಂಟೇಟಿವ್ ಗೌರ್ಮೆಂಟ್ ಪುಸ್ತಕದಲ್ಲಿ ರಂಗಾಚಾರ್ಲುರವರು ಬಹುವಾಗಿ ಟಿಪ್ಪಣಿಗಳನ್ನು ಗುರುತು ಹಾಕಿಕೊಂಡಿದ್ದಾರೆ. ಆ ಪುಸ್ತಕವನ್ನು ನಾನು ನೋಡಿದ್ದೇನೆ. ಆದರೆ ಆ ಟಿಪ್ಪಣಿಗಳನ್ನು ಓದುವುದು ನನಗೆ ಸಾಧ್ಯವಾಗದೇ ಹೋಯಿತು. ಅಂಥ ಮೂಡಿ ಬರವಣಿಗೆ, ಅಕ್ಷರಗಳು ಸ್ಫುಟವಾಗಿಲ್ಲದೆ ಹುಳ ಹರಿದಂತೆ ಹರಿದಿರುತ್ತದೆ. ರಂಗಾಚಾರ್ಲುರವರಿಗೆ ತಮ್ಮ ಬರವಣಿಗೆ ಒಪ್ಪಿತವಾಗಿರಲಿಲ್ಲ. ಅವರು ಬರವಣಿಗೆಯನ್ನೆಲ್ಲ ತಾವು ಬಾಯಿಯಿಂದ ಹೇಳಿ ಇತರರಿಂದ ಬರೆಯಿಸುತ್ತಿದ್ದರು. ಆ ಅಮಾನ್ಯುಯೆನ್ಸಿಸ್ ಉಕ್ತಲೇಖಕ ಕಾರ್ಯವನ್ನು ನಿರ್ವಹಿಸುತ್ತಿದ್ದವರಲ್ಲಿ ಒಬ್ಬರು ಎಂ ನಾರಾಯಣರಾಯರು. ಇವರು ಡೆಪ್ಯೂಟಿ ಕಮಿಷನರ್ ಪದವಿಗೆ ಹತ್ತಿ ಹುದ್ದೆ ನಡೆಸಿದವರು. ಇನ್ನೊಬ್ಬರು ಅಣ್ಣಾಜಿ ರಾಯರು. ಇವರು ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೇರಿದರು. ಉಡುಪು. ರಂಗಾಚಾರ್ಲುರವರು ಉಡುಪು ತೊಡಗೆಗಳ ವಿಷಯದಲ್ಲಿ ತೀರಾ ಅಲಕ್ಷ್ಯದಿಂದಿದ್ದವರು. ಅವರಿಗೆ ಯಾವಾಗಲೂ ಅವಸರ. ಕೋಟನ್ನು ದಗಲೆಯಾಗಿ ಹಾಕುವರು. ಕೋಟಿನ ಗುಂಡಿಯನ್ನು ಹೆಚ್ಚು ಕಡಿಮೆ ಹಾಕಿಬಿಡುವುದು ಅಪರೂಪವಲ್ಲ. ರುಮಾಲನ್ನಂತೂ ಕೈಗೆ ಬಂದಂತೆ ಸುತ್ತುವರು. ಈ ಸೊಟ್ಟೆಪಟ್ಟೆಗಳನ್ನು ನೋಡಿ ಅವರ ಹೆಂಡತಿ ಅಲಮೇಲಮ್ಮನವರು ಸಹಿಸಲಾರದೆ ಒಂದು ಸಾರಿ ಕೇಳಿದರಂತೆ. ಅಲಮೇಲಮ್ಮನವರು, ಬಟ್ಟೆ ಸರಿಯಾಗಿ ಹಾಕಿಕೊಳ್ಳಬಾರದೆ? ರಂಗಾಚಾರ್ಲುರವರು, ನಾನೇನು ಮಾಧವರಾಯನೇ? ಆತನಾದರೆ ಇಲ್ಲಿಗೆ ಬರುವ ಪರಂಗಿ ಹೆಂಗಸರನ್ನು ಅನುಸರಿಸಿಕೊಂಡು ಹೋಗಿ ಅವರೊಡನೆ ಮಾತನಾಡಬೇಕು. ನಾನು ಸೊಗಸುಗಾರ ಪುಟ್ಟಸ್ವಾಮಿಯಲ್ಲ. ಇದನ್ನು ನನಗೆ ಅಲಮೇಲಮ್ಮನವರೇ ಹೇಳಿದರು. ಯಾವಾಗ ನೋಡಿದರೂ ಏನೋ ಅವಸರ. ನೆನೆಸಿಕೊಂಡಾಗ ಮೈಸೂರಿಗೆ ಹೊರಡುವರು ಅಥವಾ ಮತ್ತೆಲ್ಲಿಗೋ ಹೊರಡುವರು. ಆಗ್ಗೆ ರೈಲು ಇನ್ನೂ ಹೊಸದು. ದಿವಾನರು ಹಾಸಿಗೆ, ಬಟ್ಟೆಯ ಪೆಟ್ಟಿಗೆ ಯಾವುದೂ ಇಲ್ಲದೆ ಬಂದು ರೈಲಿನಲ್ಲಿ ಕುಳಿತು ಬಿಡುವರು. ಆಮೇಲೆ ಅದನ್ನು ನೋಡಿದವರು ಯಾರಾದರೂ ಬಟ್ಟೆ ಬರೆ ತಂದುಕೊಟ್ಟರೆ ಉಂಟು, ಇಲ್ಲದಿದ್ದರೆ ಹಾಗೆಯೇ ನಿರ್ವಾಹ ಮಾಡುವುದು. ಇದು ಆಗ ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಅಧಿಕಾರಿಯಾಗಿದ್ದ ಪುಟ್ಟಣ್ಣ ಶೆಟ್ಟರವರಿಗೆ ಒಂದು ಅವಕಾಶವಾಯಿತು. ಅವರು ಯಾವಾಗಲೂ ಒಂದು ಹಾಸಿಗೆ, ಸುರುಳಿ, ಬಟ್ಟೆಗಳ ಒಂದು ಸೆಟ್ ಇವನ್ನು ದಿವಾನರ ಮನೆಯಿಂದ ತರಿಸಿ ಸ್ಟೇಷನ್ನಲ್ಲಿ ಕೈಗಾವಲಾಗಿ ಇಟ್ಟಿರುತ್ತಿದ್ದರು. ರಂಗಾಚಾರ್ಯರು ಪೂರ್ವ ಸಿದ್ಧತೆ ಮಾಡಿಕೊಳ್ಳದೆ ಪ್ರಯಾಣ ಹೊರಟ ಕೆಲವು ಸಂದರ್ಭಗಳಲ್ಲಿ ತಾವು ಹೋದ ಕಡೆ ತಮ್ಮ ಬಟ್ಟೆ ಬರೆ ತಂದಿದ್ದನ್ನು ಕಂಡು ಆಶ್ಚರ್ಯಪಟ್ಟು ಅದು ಯಾರ ಕೆಲಸ ಎಂದು ವಿಚಾರಿಸಿ ತಿಳಿದುಕೊಂಡರಂತೆ. ತಿಳಿದ ಮೇಲೆ ಅವರಿಗೆ ಪುಟ್ಟಣ್ಣ ಶೆಟ್ಟರ ವಿಷಯದಲ್ಲಿ ಮೆಚ್ಚುಗೆಯಾಗಿ ಪುಟ್ಟಣ್ಣ ಶೆಟ್ಟರವರಿಗೆ ಮೇಲ್ದರ್ಜೆಯ ಉದ್ಯೋಗ ಸಿಕ್ಕಿತಂತೆ. ಡೈನಮೋ. ಮೈಸೂರನ್ನು ಚೆನ್ನಾಗಿ ಬಲ್ಲ ಜಿ.ಬಿ. ಮ್ಯಾಲಸನ್ ಎಂಬ ಒಬ್ಬ ಗ್ರಂಥಕರ್ತನು ರಂಗಾಚಾರ್ಯರ ಮಿದುಳನ್ನು ಡೈನಮೋ ಯಂತ್ರ ಎಂದು ವರ್ಣಿಸಿದ್ದು ಯಥಾರ್ಥವೆಂದು ಬಲ್ಲವರು ಹೇಳುತ್ತಾರೆ. ರಂಗಾಚಾರ್ಯರ ಬುದ್ಧಿ ಯಾವಾಗಲೂ ಡೈನಮೋ ಯಂತ್ರದಂತೆ ಅವಿಶ್ರಾಂತವಾಗಿ ಕೆಲಸ ಮಾಡುತ್ತಿತ್ತು. ಸತ್ತಾಗ ಅವರ ವಯಸ್ಸು 52. ರಂಗಾಚಾರ್ಯರು ಆತುರದ ಸ್ವಭಾವದವರು. ಸೋಮಾರಿತನವನ್ನೂ ಪಡಪೋಷಿತನವನ್ನೂ ಕಂಡರೆ ಕೂಡಲೇ ರೇಗಿ ದಂಡಿಸುವರು. ಅವರ ಈ ಸ್ವಭಾವ ಮಹಾರಾಜರಿಗೆ ಗೊತ್ತಿತ್ತು ಮತ್ತು ಅವರೂ ಹೆದರುತ್ತಿದ್ದರು. ನಾನು ಒಂದು ಸಂಗತಿ ಕೇಳಿದ್ದೇನೆ. ರಂಗಾಚಾರ್ಯರು ವಾಸವಾಗಿದ್ದದ್ದು ಸತ್ಯಾಲಯ ಎಂಬ ಮನೆಯಲ್ಲಿ. ಆ ಮನೆ ಇದ್ದದ್ದು ಬೆಂಗಳೂರು ಅರಮನೆಯ ರಸ್ತೆಯಲ್ಲಿ. ಅರಮನೆಯಿಂದ ಸುಮಾರು 2 ಫರ್ಲಾಂಗ್ ದೂರದಲ್ಲಿ. ಆ ಮನೆ ಈಚೆಗೆ ಸೊಂಡೂರು ಮಹಾರಾಜರ ಸ್ವತ್ತಾಗಿತ್ತು. ಮಹಾರಾಜ ಚಾಮರಾಜ ಒಡೆಯರವರು ವಿದ್ಯಾಭ್ಯಾಸಕ್ಕಾಗಿಯೂ ರಾಜ ಪದವಿಗೆ ತರಬೇತು ಪಡೆಯುವುದಕ್ಕಾಗಿಯೂ ಬೆಂಗಳೂರು ಅರಮನೆಯಲ್ಲಿ ಬಿಡಾರ ಮಾಡಿದ್ದರು. ರಂಗಾಚಾರ್ಯರ ಮನೆ ಹತ್ತಿರವಾಗಿದ್ದರಿಂದ ಅವರು ಯಾವ ಹೊತ್ತಿನಲ್ಲಿ ಥಟಕ್ಕನೆ ಅರಮನೆಗೆ ಬಂದು ಬಿಡುತ್ತಾರೋ ಎಂಬ ಅಂಜಿಕೆ ಆಗ ಇನ್ನೂ ಬಾಲಕರಾದ ಮಹಾರಾಜರಿಗೆ ಮನಸ್ಸಿನಲ್ಲಿ ತುಂಬಿತ್ತು. ಅದರಿಂದ ಒಂದು ಏರ್ಪಾಟಾಗಿತ್ತು. ರಂಗಾಚಾರ್ಯರ ತಲೆಯ ಮೇಲೆ ರುಮಾಲಿಟ್ಟು ಮನೆಯಿಂದ ಹೊರಡಲು ಸಿದ್ಧರಾಗುತ್ತಿದ್ದಾಗ ಒಬ್ಬ ಆಳು ಅವರ ಮನೆಯ ಗೇಟಿನ ಮುಂದೆ ನಿಂತು ಕೈ ಸನ್ನೆಯಿಂದ ಅವರು ಹೊರಡುವುದರಲ್ಲಿದ್ದಾರೆಂದು 5-6 ಗಜ ದೂರದಲ್ಲಿದ್ದ ಇನ್ನೊಬ್ಬ ಆಳಿಗೆ ತಿಳಿಸುವುದು. ಹಾಗೆಯೇ ಆ 2ನೆಯ ಆಳು 5 ಗಜ ಆಚೆ ಇದ್ದ 3ನೆಯ ಆಳಿಗೆ ತಿಳಿಸುವುದು. ಹೀಗೆ 8-10 ಮಂದಿ ಆಳುಗಳ ಕೈಸನ್ನೆಯ ಸಂಚಾರದಿಂದ ಅರಮನೆಗೆ ವರ್ತಮಾನ ತಲುಪುವುದು. ಒಡನೆಯೇ ಮಹಾರಾಜರು ಎದ್ದು
ಚೊಕ್ಕಟ ಮಾಡಿಕೊಂಡು ಪೋಷಾಕು ಧರಿಸಿ ತಮ್ಮ ಆಫೀಸು ರೂಮಿನಲ್ಲಿ ಕುಳಿತಿರುವರು. ದಿವಾನರು 7-8 ನಿಮಿಷಗಳೊಳಗಾಗಿ ಬಂದು ಮಹಾರಾಜರು ಚಾಕಚಕ್ಯ ಉಳ್ಳವರೆಂದೂ ವ್ಯಾಸಂಗ ನಿರತರಾಗಿರುವರೆಂದೂ ಭಾವಿಸಿ ತಮ್ಮ ಮೆಚ್ಚುಗೆಯನ್ನು ಹೇಳುವುದು. ರಂಗಾಚಾರ್ಯರಿಗೆ ಇದು ನಾಟಕವೆಂದು ತಿಳಿಯಲು 1 ವರ್ಷವೇ ಬೇಕಾಯಿತು. ಒಮ್ಮೆ ಮೈಸೂರು ಅರಮನೆಯಲ್ಲಿ ದಸರಾ ಕಾಲದಲ್ಲಿ ವಸಂತೋತ್ಸವ ನಡೆಯಿತಂತೆ. ಆಗ ಓಕುಳಿ ಚೆಲ್ಲುವ ಸಂದರ್ಭದಲ್ಲಿ ಅರಸು ಮಕ್ಕಳು ಆ ಸಂಭ್ರಮಕ್ಕೆ ತಕ್ಕ ಭಾಷೆಯನ್ನಾಡಿಕೊಂಡು ಕಿರಿಚಾಡುತ್ತಿದ್ದರಂತೆ. ಜಗನ್ಮೋಹನ ಬಂಗಲೆಯ ಮಹಡಿಯ ಮೇಲೆ ಏನೋ ಕೆಲಸದಲ್ಲಿದ್ದ ರಂಗಾಚಾರ್ಯರು ಈ ಕಿರಿಚಾಟವನ್ನು ಕೇಳಿ ಧಡಧಡನೆ ಇಳಿದು ಬಂದು ತಮ್ಮ ವಾಗಸ್ತ್ರಗಳನ್ನೂ 1-2 ಕೈಪೆಟ್ಟುಗಳನ್ನೂ ಅವರ ಮೇಲೆ ಪ್ರಯೋಗಿಸಿ ಗದ್ದಲವನ್ನು ಕಡಿಮೆ ಮಾಡಿಸಿದರಂತೆ. ರಂಗಾಚಾರ್ಯರು ಹಿತಶತ್ರುಗಳಲ್ಲ, ಮೇಲೆ ಮಧು ಒಳಗೆ ವಿಷ ಇದ್ದವರಲ್ಲ. ಔಷಧ ಹಾಕಬೇಕಾದ ಕಡೆ ಖಾರವೂ ಕಹಿಯೂ ಆದ ಔಷಧವನ್ನು ಕುಡಿಸಲೇಬೇಕು. ಹಾಗಾದ ಹೊರತು ರೋಗ ವಾಸಿಯಾಗದು. ಇದು ರಂಗಾಚಾರ್ಯರ ನಡವಳಿಕೆಯ ಮರ್ಮ. ಕನ್ನಡದ ಅಭಿಮಾನ. ದಿವಾನ್ ರಂಗಾಚಾರ್ಲುರವರು ಹುಟ್ಟಿನಿಂದ ಮದ್ರಾಸಿನವರು. ಅವರ ಮನೆ ಮಾತು ಕನ್ನಡವಲ್ಲ, ಅದು ತಮಿಳು. ಅವರು ಚಾಕರಿಗಾಗಿ ಬಹುಕಾಲ ತೆಲುಗು ದೇಶದಲ್ಲಿದ್ದರಿಂದ ತೆಲುಗು ಅವರಿಗೆ ಹೆಚ್ಚು ಬಳಕೆಯಿತ್ತು. ಅವರು ಮೈಸೂರಿಗೆ ಬಂದದ್ದೂ ಅವರ ಸ್ವಂತ ಪ್ರಯತ್ನದಿಂದ ಅಲ್ಲ. ಅವರನ್ನು ಇಲ್ಲಿಗೆ ಕರೆತಂದವರು ಆಗಿನ ಬ್ರಿಟಿಷ್ ಅಧಿಕಾರಿಗಳು. ಅವರು ಮೈಸೂರಿಗೆ ಬರಲು ಕಾರಣ ಯಾವುದಾದರಾಗಲಿ, ಕಾರಣಕರ್ತರು ಯಾರಾದರಾಗಲಿ, ತಮ್ಮ ಜೀವನದ ಮುಖ್ಯ ಕರ್ತವ್ಯ ಮೈಸೂರಿನಲ್ಲಿ ಉಂಟೆಂದು ರಂಗಾಚಾರ್ಯರು ಕಂಡುಕೊಂಡ ಕೂಡಲೇ ಅವರು ಮೈಸೂರಿನವರಾದರು. ಅವರ ಉದ್ದೇಶ ಸರ್ವವೂ ಮೈಸೂರಿನ ಭವಿಷ್ಯವೇ ಆಗಿತ್ತು. ಅವರು ಮೈಸೂರಿನವರೊಡನೆ ಮೈಸೂರಿನವರು ಎನಿಸಿಕೊಂಡರು. ಹುಟ್ಟು ಮೈಸೂರಿನವರಂತೆ ಬಾಳಬೇಕೆಂದು ನಿಶ್ಚಯ ಮಾಡಿಕೊಂಡರು. ಅವರು ಬದುಕಿದ್ದಷ್ಟು ದಿವಸವೂ ಮೈಸೂರೇ ಅವರ ತವರೂರಾಯಿತು. ಮೈಸೂರಿನಲ್ಲಿ ಕನ್ನಡ ಭಾಷೆ ಸಾಹಿತ್ಯಗಳ ಅಭಿವೃದ್ಧಿಗೆ ರಂಗಾಚಾರ್ಯರು ಮನಸಾರ ಶ್ರಮಿಸಿದರು. ಅವರ ಆಸಕ್ತಿಯೂ ಪ್ರೋತ್ಸಾಹವೂ ಇಲ್ಲದೆ ಹೋಗಿದ್ದರೆ ಬಸವಪ್ಪ ಶಾಸ್ತ್ರಿಗಳಿಂದ ಸಂಸ್ಕೃತ ಶಾಕುಂತಲದ ಕನ್ನಡ ರೂಪ ಅವತರಿಸುತ್ತಿರಲಿಲ್ಲ. ಶಾಕುಂತಲ ನಾಟಕ ಕಂಪನಿಯೂ ಹುಟ್ಟುತ್ತಿರಲಿಲ್ಲ. ಮೈಸೂರು ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರ ಉಪಯೋಗಕ್ಕಾಗಿ ಎಂಬ ನೆವದಿಂದ ಬಾಲಿಕಾ ಗೀತ ಮುಕ್ತಾ ಕಲಾಪ ಎಂಬ ಸಂಸ್ಕೃತ ಗೀತಗಳ ಮತ್ತು ಕನ್ನಡ ಹಾಡುಗಳ ಸಂಕಲನ ರಚನೆಯಾಗುತ್ತಿರಲಿಲ್ಲ. ನಂಜನಗೂಡು ಸುಬ್ಬಾಶಾಸ್ತ್ರಿಗಳು, ಅನಂತನಾರಾಯಣ ಶಾಸ್ತ್ರಿಗಳು, ಜಯರಾಯಾಚಾರ್ಯರು, ಗಿರಿಭಟ್ಟ ತಮ್ಮಯ್ಯನವರು, ಸುಂದರ ಶಾಸ್ತ್ರಿಗಳು ಮೊದಲಾದ ವಿದ್ವಾಂಸರು ಕಲಾಪ ಗ್ರಂಥದಲ್ಲಿ ಸೊಗಸಾದ ಗೀತೆಗಳನ್ನು ಸೊಗಸಾದ ರಾಗಗಳಲ್ಲಿ ಸೊಗಸಾದ ಮಟ್ಟುಗಳಲ್ಲಿ ರಚಿಸಿದ್ದಾರೆ. ಇದು ರಂಗಾಚಾರ್ಯರು ಮೈಸೂರನ್ನು ತಮ್ಮ ತಾಯ್ನಾಡಾಗಿ ಮಾಡಿಕೊಂಡಿದ್ದರು ಎನ್ನಲು ಗುರುತು. ರಾಜ್ಯ ಧುರಂಧರ ಸರ್ ಕೆ ಶೇಷಾದ್ರಿ ಅಯ್ಯರ್. ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಮದ್ರಾಸಿನವರೇ, ಪಾಲ್ಘಾಟ್ ಕಡೆಯವರು. ಆದರೆ ಬ್ರಿಟಿಷ್ ಅಧಿಕಾರಿಗಳು ಕರೆಸಿಕೊಂಡವರಲ್ಲ. ಶೇಷಾದ್ರಿ ಅಯ್ಯರ್ ಅವರನ್ನು ಕರೆತಂದವರು ರಂಗಾಚಾರ್ಯರು ಎಂದು ನಾನು ಕೇಳಿದ್ದೇನೆ. ರಂಗಾಚಾರ್ಯರು ಮದ್ರಾಸಿನ ಸರ್ವೀಸಿನಲ್ಲಿದ್ದಾಗ ಕೊಯಮತ್ತೂರು, ವೈನಾಡು, ಪಾಲ್ಘಾಟ್ ಮುಂತಾದ ಸ್ಥಳಗಳಿಗೆ ಸರ್ಕಾರಿ ಕೆಲಸಕ್ಕಾಗಿ ಹೋಗಿ ಬರಬೇಕಾದ ಸಂದರ್ಭ ಬರುತ್ತಿತ್ತು. ಅಂಥ ಸಂದರ್ಭದಲ್ಲಿ ಅವರಿಗೆ ಶೇಷಾದ್ರಿ ಅಯ್ಯರ್ ಅವರ ಕುಟುಂಬದ ಪರಿಚಯವಾಗಿ ಶೇಷಾದ್ರಿ ಒಳ್ಳೆಯ ಮೇಧಾವಿ ಎಂಬ ತಿಳುವಳಿಕೆಯುಂಟಾಗಿತ್ತು. ತಮಗೆ ಸಹಾಯ ಮಾಡಲು ಸಮರ್ಥರಾಗಿಯೂ ಸ್ನೇಹನಿಷ್ಠರಾಗಿಯೂ ಇದ್ದ ಜನ ಬೇಕಾಗಿದ್ದರಿಂದ ಅವರು ಶೇಷಾದ್ರಿಯನ್ನು ಆರಿಸಿಕೊಂಡರು. ದರ್ಪಶೀಲತೆ. ಶೇಷಾದ್ರಿ ಅಯ್ಯರ್ ಅವರನ್ನು ನಾನು ಕಂಡವನಲ್ಲ. ನನ್ನ ಹಿರಿಯ ಬಂಧುಗಳು ಒಬ್ಬರು ಅವರನ್ನು ದೂರದಿಂದ ಕಂಡಿದ್ದರಂತೆ, ಬಹುದೂರದಿಂದ. ನನ್ನ ಬಂಧುಗಳು ಶೇಕ್ದಾರಿ ಕೆಲಸ ಮಾಡಿ ಪೆನ್ಷನ್ ತೆಗೆದುಕೊಳ್ಳುತ್ತಿದ್ದವರು. ಅವರು ಏನು ಮಹಾನುಭಾವನಪ್ಪ, ಎಂಥ ಮಹಾಪುರುಷ, ಹಣೆಯ ತುಂಬ ವಿಭೂತಿ, ಕರ್ರನೆಯ ಮೈಬಣ್ಣಕ್ಕೂ ಆ ಬಿಳಿಯ ವಿಭೂತಿಗೂ ಎಷ್ಟೋ ಹೊಂದಿಕೆ, ಆಳು ಕೈಯುದ್ದದ ಮನುಷ್ಯ, ಏನು ಟಿವಿಯಿಂದ ನಡೆಯುತ್ತಾನೆ ಎಂದು ಕೊಂಡಾಡಿದರು. ನಾನು ಕೇಳಿದೆ, ಅವರು ಏನು ಹೇಳಿದರು? ಅವರು ಏನೋ ಹೇಳಿದರು, ಯಾರಿಗೋ ಹೇಳಿದರು. ಯಾರೋ 4-5 ಮಂದಿ ಭಾರಿ ಭಾರಿ ಜನ ಇದ್ದರು. ಅವರು ಮಾತನಾಡಿದ್ದು ನನಗೆ ಕೇಳಿಸುತ್ತದೆಯೇ? ನಾನು, ನೀವೆಲ್ಲಿದ್ದೀರಿ? ಅವರು, ನಾನು ಕಾಂಪೌಂಡ್ ಗೋಡೆಯಿಂದ 10-15 ಗಜ ದೂರದಲ್ಲಿದ್ದೆ. ಆ ಕಾಂಪೌಂಡಿನೊಳಗೆ ಹೋಗುವವರಾರಯ್ಯ, ಹುಲಿಯಿದ್ದ ಹಾಗಿದ್ದಾನೆ,
ಅದೇನು ದರ್ಪ, ದರವಾಲಿ ಹಾಕಿದ ಜವಾನರು ನಾವು ಹತ್ತಿರ ಹೋಗುವುದಕ್ಕೆ ಅವಕಾಶ ಕೊಡುತ್ತಾರೆಯೇ? ನಾನು, ನೀವು ಹೋಗಿದ್ದದ್ದು ಯಾಕೆ? ಅವರು, ಎಲ್ಲರೂ ಹೇಳುತ್ತಾರಲ್ಲಪ್ಪ ಆತ ಮಹಾನುಭಾವ ಅಂತ, ಆತ ಹೇಗಿರುತ್ತಾನೋ ನೋಡೋಣವೆಂದು ಹೋದೆ. ನಾನು ಇದ್ದ ಕಡೆಯಿಂದಲೇ ಕೈ ಮುಗಿದೆ. ಅದು ಅವನಿಗೆ ಕಾಣಿಸಿತೋ ಇಲ್ಲವೋ, ನನ್ನ ಮನಸ್ಸಿಗೆ ತೃಪ್ತಿಯಾಯಿತು. ಡೆಪ್ಯೂಟಿ ಕಮಿಷನರ್ಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು ದೂರ ದೂರ ನಿಂತಿದ್ದರು. ಅಂಥದ್ದರಲ್ಲಿ ನನ್ನದೇನು ಮಹಾ? ಈ ಮೇಲಣ ಸಂಭಾಷಣೆ ತೋರಿಸುತ್ತದೆ ಸಾಮಾನ್ಯ ಜನಕ್ಕೆ ಶೇಷಾದ್ರಿ ಅಯ್ಯರ್ ಅವರ ವಿಷಯದಲ್ಲಿದ್ದ ಅಭಿಪ್ರಾಯವನ್ನು. ಅವರು ಮಹಾಶಕ್ತರು, ದರ್ಪಶೀಲರು ಎಂಬುದು ಅದರ ತಾತ್ಪರ್ಯ. ಅದು ಸರಿಯಾದ ಗುಣಗ್ರಹಣವೆಂದೇ ಅವರ ಕಾಗದ ಪತ್ರಗಳನ್ನು ನೋಡಿದವರಿಗೂ ಅನ್ನಿಸುತ್ತದೆ. ಕಾಗದಗಳ ವಿಲೇವಾರಿ. ಶೇಷಾದ್ರಿ ಅಯ್ಯರ್ ಅವರ ಕೈಬರಹ ಸ್ಫುಟವಾದದ್ದು, ಓದಲು ಕಷ್ಟವಲ್ಲ. ಅವರ ವಾಕ್ಯರಚನೆಯೂ ಸರಳವಾದದ್ದು. ಹಾಳೆಯಲ್ಲಿ ಒಂದು ಚಿತ್ತೂ ಇರುತ್ತಿರಲಿಲ್ಲ. ಸರ್ಕಾರ ಹೊರಡಿಸಬೇಕಾಗಿದ್ದ ಹುಕುಮುಗಳನ್ನು ಅವರೇ ಸ್ವಹಸ್ತದಿಂದ ಮೊದಲಿನಿಂದ ಕಡೆಯವರೆಗೂ ಬರೆದು ಸೆಕ್ರೆಟರಿಯವರಿಗೆ ಸಹಿ ಹಾಕುವ ಕೆಲಸವನ್ನು ಮಾತ್ರ ಬಿಟ್ಟಿರುತ್ತಿದ್ದರು. ಆದರೆ 10 ಕಾಗದಗಳನ್ನು ತಿಂಗಳುಗಟ್ಟಲೆ ಫೈಸಲಾತಿಗಾಗಿ ಇರಿಸಿಕೊಂಡಿರುತ್ತಿದ್ದರು. ಅವರ ಮನಸ್ಸು ಹೆಸರಘಟ್ಟ, ಮಾರಿಕಣಿವೆ, ಶಿವನ ಸಮುದ್ರ, ಇಂಥ ಕೆರೆ ಸರಸ್ಸುಗಳ ನಿರ್ಮಾಣ, ವಿದ್ಯುತ್ ಶಕ್ತಿಯ ಏರ್ಪಾಟು, ರೈಲು ಬಡಾವಣೆ, ಬ್ರಿಟಿಷ್ ಸರ್ಕಾರದೊಡನೆ ಪತ್ರವ್ಯವಹಾರ, ಇಂಥ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಮಗ್ನವಾಗಿತ್ತು. ಗ್ರಾಮ ಸಂಚಾರ, ಶಾಸ್ತ್ರಜ್ಞರೊಡನೆ ಮಾತುಕತೆ, ಬ್ರಿಟಿಷ್ ಅಧಿಕಾರಿಗಳ ಭೇಟಿ, ಇಷ್ಟರಲ್ಲಿ ಅವರ ಕಾಲದ ಹೆಚ್ಚು ಭಾಗ ವಿನಿಯೋಗವಾಗುತ್ತಿತ್ತು. ಸಾಮಾನ್ಯ ಆಡಳಿತದ ಪ್ರಶ್ನೆಗಳನ್ನೆಲ್ಲ ತಮ್ಮ ಚೀಫ್ ಸೆಕ್ರೆಟರಿ ಚಂಗೈ ಶ್ರೀನಿವಾಸಯ್ಯಂಗಾರ್ಯರ ಕೈಯಲ್ಲಿ ಬಿಟ್ಟಿರುತ್ತಿದ್ದರು. 2-3 ತಿಂಗಳಿಗೆ ಒಂದು ಸಾರಿ ತಾವು ಖುದ್ದು ನೋಡಬೇಕಾದ ಕಾಗದಗಳು ಎಷ್ಟೆಂಬುದನ್ನು ವಿಚಾರಿಸಿ ಶೇಷಾದ್ರಿ ಅಯ್ಯರ್ ಅವರು 2-3 ವಾರ ಆ ಬಾಕಿ ಫೈಸಲಾತಿಗೆ ಪಟ್ಟಾಗಿ ಕೂಡುವರು. ತಾವು ಒಬ್ಬರೇ ತಮ್ಮ ಕೋಣೆಯಲ್ಲಿ ಕುಳಿತು ಫೈಲುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ತಾವೇ ಓದಿ ನೋಡಿ ತಮ್ಮ ತೀರ್ಮಾನವನ್ನು ಬರೆದಿಡುವರು. 3-4 ತಿಂಗಳು ಬಾಕಿ ನಿಂತಿದ್ದ ಹಳೆಯ ಕಾಗದಗಳೆಲ್ಲ 3-4 ವಾರಗಳೊಳಗಾಗಿ ಫೈಸಲಾತಿಗೆ ಬರುವು. ಆಮೇಲೆ 3-4 ತಿಂಗಳ ಕಾಲ ದಿವಾನರಿಗೆ ಈ ದಿನದ ವ್ಯವಹಾರ ರೊಟೀನ್ ಚಿಂತೆಯಿಲ್ಲ. ನಂಜುಂಡಯ್ಯನವರ ಕಾರ್ಯನೀತಿ. ಈ ರೀತಿ ಕಾರ್ಯನಿರ್ವಾಹ ಮಾಡುತ್ತಿದ್ದ ಇನ್ನೊಬ್ಬರು ಎಚ್ ವಿ ನಂಜುಂಡಯ್ಯನವರು. ಇವರು ಸಹಾಯಕನನ್ನೋ ಗುಮಾಸ್ತನನ್ನೋ ಕೇಳುವರು. ಎಷ್ಟು ಫೈಲುಗಳು ಬಾಕಿ ಇವೆ? 20-30 ಇವೆ ಎಂದರೆ ಅಷ್ಟೇ ತಾನೆ ಎನ್ನುವರು. ಅದು 200-300 ಆಗುವವರೆಗೂ ಹೀಗೆ. ಇರಲಿ, ಎಲ್ಲಿ ಹೋಗುತ್ತದೆ? 300 ಫೈಲುಗಳಾಯಿತೆಂದರೆ ಎಂದೋ ಒಂದು ದಿನ ಬೆಳಗ್ಗೆ 8 ಗಂಟೆಗೆ ಕಚೇರಿಗೆ ಬಂದು ಕೂಡುವರು. ಅವರಿಗೆ ಯಾವ ಗುಮಾಸ್ತನ ಸಹಾಯವೂ ಬೇಕಿರಲಿಲ್ಲ. ತಮ್ಮ ಮನೆಯಿಂದ ಬಂದು ಮಹಡಿ ಹತ್ತಿ ಜವಾನನಿಂದ ಬೀಗ ತೆಗೆಯಿಸುವರು. ತಾವು ತಂದಿದ್ದ ಸವಾರಿ ಕುದುರೆಯನ್ನೋ ಗಾಡಿಯನ್ನೋ ಮನೆಗೆ ಕಳುಹಿಸಿ 12 ಗಂಟೆಯವರೆಗೂ ಈ ಕಡೆ ಆ ಕಡೆ ತಿರುಗದೆ ಫೈಲುಗಳನ್ನು ವ್ಯಾಸಂಗ ಮಾಡಿ ತೀರ್ಮಾನ ಬರೆದಿಡುವರು. ಸ್ಫುಟವಾದ ಅಕ್ಷರ, ವಿಶದವಾದ ವಾಕ್ಯಶೈಲಿ. ಈ ರೀತಿ 4-5 ದಿವಸ ನಡೆದು ಫೈಲುಗಳೆಲ್ಲ ಕರಗಿ ಹೋಗುವುದು. ಆಗ ತಮ್ಮ ಸೆಕ್ರೆಟರಿಯನ್ನು ಕರೆದು ಹೇಳುವರು, ನೋಡಪ್ಪ, ಎಲ್ಲ ಮುಗಿದಿದೆ, ಇನ್ನು ನನಗೆ ಕೊಂಚ ಪುರುಸುತ್ತ ತಾನೆ. CS ಬಾಲಸುಂದರಂ ಅಯ್ಯರ್ ಅವರೂ ಸಹ ಬಹುಮಟ್ಟಿಗೆ ಈ ಜಾತಿಯೇ. ಅವರುಗಳಿಗೆಲ್ಲ ಇದ್ದ ಅನುಕೂಲ ನಾನಾ ಇಲಾಖೆಗಳ ಮಾಹಿತಿ ಮತ್ತು ವಾಕ್ಯ ಸೌಲಭ್ಯ. ಆ ಇಲಾಖೆಗಳಿಗೆ ಸಂಬಂಧಪಟ್ಟ ಕಾನೂನು ಕಟ್ಟಳೆಗಳೆಲ್ಲ ಅವರಿಗೆ ಬೆರಳ ತುದಿಯಲ್ಲೇ ಇರುತ್ತಿದ್ದವು ಮತ್ತು ಪ್ರತಿಯೊಂದು ವಿಚಾರದ ಪೂರ್ವಚರಿತ್ರೆಯೂ ಚೆನ್ನಾಗಿ ತಿಳಿದಿರುತ್ತಿತ್ತು. ಹೀಗೆ ಅಧಿಕಾರವಂತವಾದ ಧೋರಣೆಯಿಂದ ಅವರು ಸರ್ಕಾರದ ಪರವಾಗಿ ತೀರ್ಮಾನ ಬರೆಯಬಲ್ಲವರಾಗಿದ್ದರು. ಕಾರ್ಯದಕ್ಷತೆ. ಶೇಷಾದ್ರಿ ಅಯ್ಯರ್ ಅವರು ಕಾರ್ಯವಿಚಕ್ಷಣರು ಎಂದು ಹೇಳಿದ ಕೂಡಲೇ ಅದಕ್ಕೆ ಪರಿಶಿಷ್ಟಾಂಶವಾಗಿ ಹೇಳಬೇಕಾದ ಮಾತು ಇನ್ನೊಂದಿದೆ. ಅದು ಅವರ ಪ್ರಜಾನುಮೋದನೆಗಾಗಿ ಬಾಯಿ ಬಿಟ್ಟವರು ಅಲ್ಲ ಎಂಬುದು. ಒಬ್ಬ ಜರ್ಮನ್ ಚರಿತ್ರಕಾರನು ಪ್ರಜೆ ಎಂಬ ರಾಜ್ಯಾಂಗವನ್ನು ಹೀಗೆ ನಿರ್ದೇಶನ ಮಾಡಿದ್ದಾನೆ: ದಿ ಪೀಪಲ್ ಈಸ್ ದಟ್ ಪಾರ್ಟ್ ಆಫ್ ದಿ ಸ್ಟೇಟ್ ವಿಚ್ ಡಸ್ ನಾಟ್ ನೋ ಇಟ್ಸ್ ಓನ್ ಇಂಟ್ರೆಸ್ಟ್. ಪ್ರಜೆ ಎಂದರೆ ರಾಜ್ಯದ ಅಂಗಗಳಲ್ಲಿ ಯಾವುದು ಸ್ವಹಿತವನ್ನು ಅರಿತುಕೊಳ್ಳಲಾರದೋ ಆ ಅಂಗ ಎಂದು. ಶೇಷಾದ್ರಿ ಅಯ್ಯರ್ ಅವರು ಬಹುಶಃ ಈ ಮತಕ್ಕೆ ಸೇರಿದವರು ಎಂದು ತೋರುತ್ತದೆ. ಪ್ರಜೆಗೆ ಒಳ್ಳೆಯದನ್ನು ಮಾಡಬೇಕೆಂಬುದು ಸರಿ, ಆದರೆ ಒಳ್ಳೆಯದು ಯಾವುದು?
ಅದನ್ನು ಗೊತ್ತು ಮಾಡಬೇಕಾದುದು ಸಾಮಾನ್ಯ ಪ್ರಜೆಯಲ್ಲ, ದೇಶದ ಸಂದರ್ಭಗಳನ್ನು ಅನುಭವಪೂರ್ವಕವಾಗಿ ವಿವೇಚನೆ ಮಾಡಬಲ್ಲ ಪ್ರಾಜ್ಞರೇ ಒಳ್ಳೆಯದು ಯಾವುದು ಎಂಬುದನ್ನು ಗೊತ್ತು ಮಾಡಬೇಕಾದವರು. ಅಷ್ಟೇ ಅಲ್ಲ, ಕಾರ್ಯವಿಚಕ್ಷಣರಾದವರು ಗೊತ್ತು ಮಾಡಿದ ಕಾರ್ಯವಿಧಾನಕ್ಕೆ ದೊಂಬಿಯಿಂದ ವಿಘ್ನ ಬರಬಾರದು. ಈ ಆಲೋಚನೆಯೂ ಶೇಷಾದ್ರಿಯಯ್ಯರವರ ಮನಸ್ಸಿನಲ್ಲಿತ್ತು. ಆದದ್ದರಿಂದ ಪ್ರಜಾಧಿಕಾರದ ವಿಷಯದಲ್ಲಿ ಶೇಷಾದ್ರಿ ಅಯ್ಯರ್ರವರು ಹಿಡಿದ ದಾರಿ ರಂಗಾಚಾರ್ಯರ ದಾರಿಯಲ್ಲ. ರಂಗಾಚಾರ್ಯರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ್ದು ಸರಿ, ಆದರೆ ಅದು ರಾಜ್ಯ ಕಾರ್ಯಕ್ಕೆ ಅನುಕೂಲವಾಗುವುದರ ಬದಲು ಪ್ರತಿಕೂಲವೇ ಆಗಬಹುದು. ಪ್ರತಿಷ್ಠಿತವಾಗಿದ್ದ ಸಭೆಯನ್ನು ತೊಡೆದು ಹಾಕುವುದು ಸಾಧ್ಯವಿಲ್ಲ. ಆದದ್ದರಿಂದ ಈ ಸಭೆಯನ್ನು ಯಾವುದೋ ಒಂದು ರೀತಿಯ ಉಪಾಯದಿಂದ ಸಹಿಸಿ ನಿರ್ವಹಿಸಬೇಕೆಂಬುದು ಶೇಷಾದ್ರಿ ಅಯ್ಯರ್ರವರ ನೀತಿಯಾಯಿತು. ಅದು ಉತ್ಸಾಹರಹಿತವಾದ ನೀತಿ, ಬಹುಮಟ್ಟಿಗೆ ಉದಾಸೀನದ ನೀತಿ. ಶೇಷಾದ್ರಿ ಅಯ್ಯರ್ರವರ ವಿಶೇಷ ಪ್ರಜ್ಞೆ ಇದ್ದುದು ತಕ್ಕ ಸಹಾಯಕರನ್ನು ಆರಿಸಿಕೊಳ್ಳುವುದರಲ್ಲಿ. ಅವರು ಬಹು ವಿಚಕ್ಷಣೆಯಿಂದ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಅಧಿಕಾರಿಗಳನ್ನು ನೇಮಿಸುತ್ತಿದ್ದರು. ಸಿ ಶ್ರೀನಿವಾಸಯ್ಯಂಗಾರ್ಯರ ಹೆಸರನ್ನು ಮೇಲೆ ಹೇಳಿದೆ. ಹಾಗೆಯೇ ಇದ್ದವರು ಕಂಟ್ರೋಲರ್ ಇ.ಆರ್. ಸುಬ್ಬರಾಯ ಅಯ್ಯರ್, ಸೆಷನ್ ಜಡ್ಜಿ ಸುಬ್ಬರಾಯರು, ಎ. ರಂಗಸ್ವಾಮಿ ಅಯ್ಯಂಗಾರ್ಯರು, ಸೆಕ್ರೆಟರಿ ವಿಜಯೇಂದ್ರರಾಯರು. ಅವರಲ್ಲಿ ವಿಜಯೇಂದ್ರರಾಯರನ್ನು ಕುರಿತು ಒಂದು ವಿಶೇಷ ವಾಕ್ಯವನ್ನು ಹೇಳಬೇಕು. ಇವರು ಪೂರಾ ಮೈಸೂರಿನವರು. ಬಹಳ ಸೊಗಸಾಗಿ ಇಂಗ್ಲಿಷ್ ಬರೆಯುತ್ತಿದ್ದರೆಂದು ಪ್ರತೀತಿ. ಸಮರ್ಥರಾಗಿದ್ದದ್ದಲ್ಲದೆ ಒಳ್ಳೆಯವರಾಗಿಯೂ ಇದ್ದರು, ರೂಪವಂತರೂ ಹೌದು. ಜಯರಾಮರಾಯರು ಇವರಂತೆಯೇ ಆ ಕಾಲದಲ್ಲಿ ಪ್ರಸಿದ್ಧರಾದವರು. ರೂಪಾಯಿಗೆ 16 ಆಣೆ ಮೈಸೂರಿನವರು ಜಯರಾಮರಾಯರೆಂಬುವರು. ಇವರು ಲಂಡನ್ನಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ಲಂಡನ್ನಿನಲ್ಲಿ ಇವರು ಹಿಂದೂ ಮತ ಧರ್ಮವನ್ನು ಕುರಿತು ಸೊಗಸಾಗಿ ಭಾಷಣ ಮಾಡಿ ಅದರಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಆಕ್ಷೇಪಣೆಗಳಿಗೆ ಸಮಂಜಸವಾದ ಉತ್ತರಗಳನ್ನು ಒದಗಿಸಿ ವೇದ ಮತದ ಮೇಲ್ಮೆಯನ್ನು ಸ್ಥಾಪಿಸಿದರಂತೆ. ಬಾಲಕರಾಗಿದ್ದ ಚಾಮರಾಜ ಒಡೆಯರ್ರವರಿಗೆ ಒಬ್ಬ ಉಪಾಧ್ಯಾಯರನ್ನು ನಿಯಮಿಸಲು ರಂಗಾಚಾರ್ಯರು ಪ್ರಯತ್ನ ಪಡುತ್ತಿದ್ದಾಗ ಈ ಜಯರಾಮರಾಯರನ್ನು ನೇಮಿಸಿಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದರು. ಜಯರಾಮರಾಯರು ಇಂಗ್ಲೆಂಡಿನಿಂದ ಹಿಂದಿರುಗಲು ಕೊಂಚ ಕಾಲ ಬೇಕಾಗಿತ್ತು. ಅಷ್ಟರಲ್ಲಿಯೇ ಜಯರಾಮರಾಯರ ಆಯಸ್ಸು ಮುಗಿಯಿತು. ಶೇಷಾದ್ರಿ ಅಯ್ಯರವರ ಸಾಧನೆ. ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿದ್ದದ್ದು ಸುಮಾರು 17 ವರ್ಷಗಳ ಕಾಲ. ರಾಜ್ಯದ ಆಡಳಿತದ ಸಾಮಾನ್ಯವಾದ ದಿನಚರಿಯ ವಿಷಯಗಳನ್ನು ಸಮರ್ಥರೂ ನಂಬಿಕೆಗೆ ಅರ್ಹರೂ ಆದ ನಾನಾ ಅಧಿಕಾರಿಗಳ ನಿರ್ವಾಹಕ್ಕೆ ಬಿಟ್ಟು ತಮ್ಮ ಸ್ವಂತಕ್ಕೆ 4 ಬಾಬುಗಳನ್ನು ಮುಖ್ಯವಾಗಿ ಇರಿಸಿಕೊಂಡಿದ್ದರು. 1. ರಾಜಸಮ್ಮುಖ, 2. ಬ್ರಿಟಿಷ್ ಸರ್ಕಾರದೊಡನೆ ವ್ಯವಹಾರ, 3. ಸಂಪದಭಿವೃದ್ಧಿಯ ಕಾರ್ಯಗಳು, 4. ಆಡಳಿತದ ಮೇಲುಸ್ತುವಾರಿ. ಈ 4ನೆಯ ವಿಚಾರಕ್ಕಾಗಿ ಅವರು ದಕ್ಷರಾದ ನಾಯಕರನ್ನು ಗೊತ್ತು ಮಾಡಿಕೊಂಡಿದ್ದರೆಂದು ಹೇಳಿದ್ದಾಗಿದೆ. ಅವರ ವೇಳೆಯ ಹೆಚ್ಚು ಭಾಗ ಉಳಿದ 3 ಭಾಗಗಳಿಗೆ ವಿನಿಯೋಗವಾಗುತ್ತಿತ್ತು. ಶೇಷಾದ್ರಿ ಅಯ್ಯರ್ರವರು 2 ಪ್ರಭುಗಳ ಕಾಲದಲ್ಲಿ ದಿವಾನರಾಗಿದ್ದರು. 1. 10ನೆಯ ಚಾಮರಾಜ ಒಡೆಯರ್ರವರು, 2. ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರು, ವಾಣಿ ವಿಲಾಸ ಸನ್ನಿಧಾನದವರು. ಇದರಲ್ಲಿ ಒಂದು ವಿಶೇಷ ಸಂದರ್ಭ. ಮಹಾರಾಜರು ಬಾಲಕರು ಮತ್ತು ಅನುಭವವಿಲ್ಲದವರು. ಅವರ ತರುವಾಯ ಮಹಾರಾಣಿಯವರಾದರೋ ಅರಮನೆಯಿಂದ ಹೊರಗಣ ಪ್ರಪಂಚ ಕಾಣದವರು, ರಾಜ್ಯಭಾರದ ಮಾಹಿತಿ ಇಲ್ಲದವರು. ಈ ಸಂದರ್ಭದಿಂದ ದಿವಾನರಿಗಿದ್ದ ಜವಾಬ್ದಾರಿ ಪ್ರಗುಣಿತವಾಯಿತು. ಯಾವ ಅಚಾತುರ್ಯ ನಡೆದರೂ ಅದಕ್ಕೆ ದಿವಾನರು ಜವಾಬ್ದಾರರೆಂದು ಜನ ಭಾವಿಸುವುದು ಸಹಜವಾಗಿತ್ತು. ಈ ಅಸಾಮಾನ್ಯವಾದ ಜವಾಬ್ದಾರಿಗೆ ಶೇಷಾದ್ರಿ ಅಯ್ಯರ್ರವರು ಎದೆಕೊಟ್ಟರು. ಶೇಷಾದ್ರಿ ಅಯ್ಯರ್ರವರು ನಡೆಸಿದ ಕಾರ್ಯಗಳಲ್ಲಿ ಮುಖ್ಯವಾದವು 3. 1. ಶಿವನ ಸಮುದ್ರದ ವಿದ್ಯುತ್ ಉತ್ಪಾದನೆ, 2. ಮಾರಿಕಣಿವೆಯ ಜಲಾಶಯ, 3. ಹೆಸರಘಟ್ಟದ ಜಲಾಶಯ. ಇಂಡಿಯಾ ದೇಶದಲ್ಲಿ ಮೊಟ್ಟಮೊದಲನೆಯ ವಿದ್ಯುತ್ ಕಾರ್ಯ ಪ್ರಾರಂಭವಾದದ್ದು ಮೈಸೂರು ಸಂಸ್ಥಾನದಲ್ಲಿ. ಶೇಷಾದ್ರಿ ಅಯ್ಯರ್ರವರ ಕೀರ್ತಿ ವಿಶೇಷವಾಗಿ ಭದ್ರಪಟ್ಟಿರುವುದು ಅದರ ಆಧಾರದಿಂದ. ವಿದ್ಯುತ್ ಶಕ್ತಿಯ ಉತ್ಪಾದನೆ. ಶೇಷಾದ್ರಿ ಅಯ್ಯರ್ರವರು ಕಸುವಿನಿಂದ ಇಂಜಿನಿಯರ್ ಅಲ್ಲ, ವಿಜ್ಞಾನಿಯೂ ಅಲ್ಲ. ದಿವಾನ್ ಪದವಿಗೆ ಬರುವುದಕ್ಕೆ ಮುಂಚೆ ತುಮಕೂರಿನ ಡೆಪ್ಯೂಟಿ ಕಮಿಷನರ್ ಆಗಿದ್ದರು.
ಅವರ ತಲೆಗೆ ವಿದ್ಯುತ್ತಿನ ಪ್ರಭಾವ ಹೇಗೆ ತಟ್ಟಿತೋ ತಿಳಿಯಲು ಪ್ರಮಾಣವಾದ ಸಾಧನಗಳಿಲ್ಲ. ಅವರು ವಿದೇಶೀಯ ಪತ್ರಿಕೆಗಳನ್ನು ಸಾವಧಾನವಾಗಿ ಓದುತ್ತಿದ್ದವರು ಮತ್ತು ಗಣಿತಶಾಸ್ತ್ರದಲ್ಲಿ ಹೆಚ್ಚು ಸಾಮರ್ಥ್ಯವಿದ್ದವರು. ಅವರು ಅಮೆರಿಕದ ವೃತ್ತಪತ್ರಿಕೆಗಳನ್ನು ಓದುತ್ತಿದ್ದಾಗ ಒಂದು ಲೇಖನದಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನಾ ಕ್ರಮವನ್ನು, ಅದರ ಪ್ರಯೋಜನಗಳನ್ನು ಕುರಿತ ವಿವರಗಳನ್ನು ಓದಿದ್ದರಂತೆ. ಅದರಿಂದ ಶಿವನ ಸಮುದ್ರದ ಯೋಚನೆ ಶೇಷಾದ್ರಿ ಅಯ್ಯರ್ ಅವರ ಮನಸ್ಸಿಗೆ ಹೊಳೆಯದಂತೆ. ಇದು ಹಾಗಿದ್ದರೂ ಇರಬಹುದು. ಅವರಿಗೆ ಅದು ಹೊಳೆದಂತೆ ಇನ್ನೊಬ್ಬರಿಗೆ ಏಕೆ ಹೊಳೆಯಲಿಲ್ಲ? 1903-4ರಲ್ಲಿ ನಾನು ಕೋಲಾರದ ಹೈಸ್ಕೂಲಿನ ರೀಡಿಂಗ್ ರೂಮ್ನಲ್ಲಿ ವೈಡ್ ವರ್ಲ್ಡ್ ಮ್ಯಾಗಝೀನ್ ಎಂಬ ಮಾಸಪತ್ರಿಕೆಯನ್ನು ಆಗಾಗ ಓದುತ್ತಿದ್ದೆ. ಪ್ರಪಂಚದಲ್ಲಿ ಮೋಟಾರ್ ಯಂತ್ರಗಳು ಆಗತಾನೇ ಉಪಯೋಗಕ್ಕೆ ಬರುತ್ತಿದ್ದವು. ಮೋಟಾರ್ ಯಂತ್ರದ ರಚನೆ, ಅದರ ಉಪಯೋಗ ಮೊದಲಾದ ವಿವರಗಳನ್ನು ಕುರಿತ ಒಂದು ವಿಸ್ತಾರವಾದ ಲೇಖನ ಆ ಪತ್ರಿಕೆಯಲ್ಲಿ ಬಂದಿತ್ತು. ಮೋಟಾರ್ ಯಂತ್ರದ ಕೆಲವು ಅಂಗಗಳ ಚಿತ್ರಗಳೂ ಬಂದಿದ್ದವು. ನಾನು ಆ ಲೇಖನವನ್ನು ಓದಿ ಆ ಚಿತ್ರಗಳನ್ನು ನೋಡಿದೆ. ಆದರೂ ಅದರ ವಿಷಯದಲ್ಲಿ ಮೊದಲು ನಾನು ಎಷ್ಟು ಬುದ್ಧಿವಂತನಾಗಿದ್ದೇನೋ ಆಮೇಲೂ ಹಾಗೆಯೇ ಇದ್ದೇನೆ. ಪತ್ರಿಕಾ ಲೇಖನದಿಂದ ಶೇಷಾದ್ರಿ ಅಯ್ಯರ್ ಅವರಿಗೆ ಸ್ಫೂರ್ತಿ ಬಂತೆಂದು ಯಾರಾದರೂ ಹೇಳಿದರೆ ನಾನು ಅದನ್ನು ಸ್ಥಿರಪಡಿಸುವ ಸ್ಥಿತಿಯಲ್ಲಿ ಇಲ್ಲ. ಪ್ರತಿಭಾಶಕ್ತಿ ಆಕಾಶದ ಗಾಳಿಯಂತೆ. ಅದು ಯಾವಾಗ ಯಾವ ಕಡೆ ಬೀಸುತ್ತದೆಯೋ ಕಾರಣ ಹೇಳಬಲ್ಲವರಾರು. ಎಂ ಗೋಪಾಲಕೃಷ್ಣಯ್ಯ ಎಂಬುವರಿಂದ ರಚಿತವಾಗಿ 1932ರಲ್ಲಿ ಮೈಸೂರು ಎಲೆಕ್ಟ್ರಿಕ್ ಇಲಾಖೆಯಿಂದ ಪ್ರಕಟಗೊಂಡ ಒಂದು ಗ್ರಂಥದಿಂದ ಹೀಗೆ ತಿಳಿದುಬರುತ್ತದೆ. ಕಳೆದ ಶತಮಾನದ ಕೊನೆಯ ದಶಕಗಳಲ್ಲಿ ವಿದ್ಯುತ್ ಉತ್ಪಾದನೆಯ ಸಾಧ್ಯತೆ ಬ್ರಿಟಿಷ್ ಇಂಜಿನಿಯರುಗಳಿಗೆ ತೋರಿ ಆ ವಿಷಯದಲ್ಲಿ ರೆಸಿಡೆಂಟರಿಗೂ ಕೆಲವು ವಿದೇಶಿ ವ್ಯಾಪಾರ ಸಂಸ್ಥೆಗಳಿಗೂ ಅಷ್ಟಿಷ್ಟು ಪತ್ರವ್ಯವಹಾರವೂ ನಡೆದಿತ್ತಂತೆ. ಆದರೆ ಆ ಯೋಜನೆಯ ವಿವರಾಂಶಗಳ ಪರಿಶೀಲನೆ ನಡೆದಿರಲಿಲ್ಲ. ಶೇಷಾದ್ರಿ ಅಯ್ಯರ್ ಅವರು ಆ ಯೋಜನೆಯ ಮುಖ್ಯತೆಯನ್ನು ಮನಗಂಡು ಅದಕ್ಕೆ ಸಂಬಂಧಪಟ್ಟ ಪೂರ್ಣ ಮಾಹಿತಿ ಪಡೆದು ಬರಲು 1899ರಲ್ಲಿ ಕ್ಯಾಪ್ಟನ್ ಲ್ಯಾಟ್ ಬಿನಿಯರ್ ಎಂಬಾತನನ್ನು ಇಂಗ್ಲೆಂಡ್ ಅಮೆರಿಕ ದೇಶಗಳಿಗೆ ಕಳುಹಿಸಿದರು. ವಿದ್ಯುತ್ ಯೋಜನೆ ವಾಸ್ತವವಾಗಿ ಕಾರ್ಯರೂಪಕ್ಕೆ ಬರಲು ಇದೇ ಪ್ರಾರಂಭ ಎನ್ನಬಹುದು. ವಿದ್ಯುತ್ ಶಕ್ತಿ ಯೋಜನೆಯ ಪೂರ್ವಾಪರಗಳನ್ನು ಸಮಾಲೋಚಿಸಿ ಅದನ್ನು ಕಾರ್ಯಗತ ಮಾಡುವ ಹವಣಿಕೆ ನಡೆಸಿದ್ದು ಶೇಷಾದ್ರಿ ಅಯ್ಯರ್ ಅವರ ಪ್ರಜಾನುಕೂಲ ಚಿಂತನೆಗೆ ನಿದರ್ಶನ. ಮತ್ತು ವಿಜ್ಞಾನವು ಅಷ್ಟಾಗಿ ಮುಂದುವರಿಯದಿದ್ದ ಕಾಲದಲ್ಲಿ ಪ್ರಗತಿಪರವಲ್ಲದ ಪರಕೀಯ ಸರ್ಕಾರದ ಪ್ರಾಬಲ್ಯ ಅತಿಶಯವಾಗಿದ್ದ ಕಾಲದಲ್ಲಿ ಈ ಬೃಹದ್ ಯೋಜನೆಯನ್ನು ಸಾಧಿಸಿದ್ದು ಶೇಷಾದ್ರಿ ಅಯ್ಯರ್ ಅವರ ಮಹತ್ವ. ಹೆಸರಘಟ್ಟದ ಜಲಾಶಯ. ಹಳೆಯ ಬೆಂಗಳೂರಿನ ಜಲಕ್ಷಾಮವನ್ನು ನಾನು ಅಷ್ಟಿಷ್ಟು ಕಂಡವನು. ಹೆಸರುಘಟ್ಟದ ಕೆರೆಯಿಂದ ಬೆಂಗಳೂರಿಗೆ ನೀರು ತರುವ ಯೋಜನೆ ಶೇಷಾದ್ರಿ ಅಯ್ಯರ್ ಅವರದು. ಅವರಿಗೆ ಆ ಯೋಚನೆ ಬರಲು ಪ್ರೇರಕವಾದದ್ದು ನೀರಿಗಾಗಿ ಪದೇ ಪದೇ ಏಳುತ್ತಿದ್ದ ಹಾಹಾಕಾರ. ಹೊರ ಊರಿನ ಕೆರೆಯಿಂದ ಕಾಲುವೆಗಳಲ್ಲಿ ನೀರು ಹರಿದು ಬರುವುದೊಂದೇ ಉಪಾಯವೆಂದು ದೃಢ ನಿಶ್ಚಯ ಮಾಡಿ ತಕ್ಕ ಪ್ರಯತ್ನ ನಡೆಸಿದವರು ಶೇಷಾದ್ರಿ ಅಯ್ಯರ್. ಆದದ್ದರಿಂದ ಮನೆಗೆ ಒಬ್ಬ ಅತಿಥಿಗಳು ಬಂದಾಗ ಅವರನ್ನು ಹೇಗೆ ಸತ್ಕರಿಸಬೇಕು ಎಂದು ಪ್ರಶ್ನೆ ಬಂದರೆ ಮೊದಲು ಶೇಷಾದ್ರಿ ಅಯ್ಯರ್ ಕಾಫಿ ಕುಡಿ ಎನ್ನುವರು. ಕುಡಿಯುವ ನೀರನ್ನು ಶೇಷಾದ್ರಿ ಅಯ್ಯರ್ ಕಾಫಿ ಎಂದು ಕರೆದದ್ದನ್ನು ನಾನು ಲೆಕ್ಕವಿಲ್ಲದಷ್ಟು ಸಲ ಕೇಳಿದ್ದೇನೆ. ನಮಗಿನ್ನೇನೂ ಬೇಡ, ಶೇಷಾದ್ರಿ ಅಯ್ಯರ್ ಕಾಫಿ ಮೊದಲು ಬರಲಿ ಎನ್ನುತ್ತಿದ್ದರು ಜನ.